ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ಮಾರ್ಗಶಿರ ಮಾಸದಲ್ಲಿ ನಡೆಯೋ ವಿಷ್ಣು ದೀಪೋತ್ಸವದ ವಿಶೇಷತೆಗಳೇನು, ವಿಷ್ಣು ದೀಪೋತ್ಸವದಲ್ಲಿ ಪಾಲ್ಗೊಂಡ್ರೆ ನಮಗೆ ಏನೆಲ್ಲ ಫಲಾಫಲಗಳು ಸಿಗುತ್ತೆ ಎಂಬ ವಿಷಯದ ಬಗ್ಗೆ ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಿದ್ದೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಕಮಲನಯನ ಯೋಗಿರುದ್ಯಾನ್ಯಗಮ್ಯಂ ವಂದೇ ವಿಷ್ಣುಂ ಭೋಭಯಹರಂ ಸರ್ವಲೋಕೈಕನಾಥಂ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಈ ದಿನ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಈ ದಿನ ವಿದ್ಯಾಭ್ಯಾಸದಲ್ಲಿ ಯಾರ್ಯಾರಿದ್ದೀರೋ ಅಂಥವರಿಗೆ ಬಹಳಷ್ಟು ಹಿನ್ನಡೆ, ದಂಡ ಕಟ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಪರರಿಂದ ಮೋಸ ಹೋಗಬೇಕಾಗತ್ತೆ. ಬಹಳಷ್ಟು ಗೊತ್ತಿಲ್ಲದೆ ಇರತಕ್ಕಂಥವರನ್ನು ನಂಬಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸಮಾಜ ಸೇವಕರಿಗೆ ನಿಂದನೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ನೀವು ಮಾಡ್ತಕ್ಕಂಥ ಕೆಲಸ, ನೀವು ಮಾತನಾಡ್ತಕ್ಕಂಥ ಮಾತು, ಇವೆಲ್ಲವೂ ಕೂಡ ಅನರ್ಥವಾಗ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವೇನು ಹೇಳ್ತೀವಿ, ಆ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ತ್ರಿಶಕ್ತಿ ದೇವತಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಸುಮಂಗಲಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ಅತಿಯಾದ ದುಃಖ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಕ್ಕಂಥ ಒಂದು ಪರಿಸ್ಥಿತಿ ಈ ದಿನ ಸೃಷ್ಟಿಯಾಗತ್ತೆ. ಆದರೆ ಸಾಯಂಕಾಲದ ವೇಳೆಗೆ ಸಾಲದಿಂದ ಮುಕ್ತರಾಗ್ತಕ್ಕಂಥ ಶುಭಯೋಗ. ಆದರೆ ಮಿತ್ರರಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡಿರ್ತೀರ, ದಿನಪೂರ್ತಿ ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳಷ್ಟು ತೊಂದರೆಗಳನ್ನ ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಬಡ ಮಕ್ಕಳಿಗೆ ಯಾರ್ಯಾರಿಗೆ ವಸ್ತ್ರಗಳಿಲ್ವ ಅಂಥವರಿಗೆ ವಸ್ತ್ರದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗಸ್ಥ ಮಹಿಳೆಯರಿಗೆ ಬಡ್ತಿ, ಪ್ರಮೋಷನ್ ದೊರೆತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಯಂಕೃತ ಅಪರಾಧದಿಂದ ನೀವೇ ಮಾಡ್ಕೊಂಡಿರ್ತಕ್ಕಂಥ ತಪ್ಪುಗಳಿಂದ ಮನೋವ್ಯತೆಗೆ ಹೋಗ್ತಕ್ಕಂಥದ್ದು, ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ವಾಹನ ಚಾಲಕರಿಗೆ ಸ್ವಲ್ಪ ತೊಂದರೆ, ಕಂಟಕ, ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯಿಂದ ವಾಹನ ಚಾಲನೆಯನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ಕ್ರಯ ವಿಕ್ರಯಗಳಲ್ಲಿ ಅಲ್ಪ ಲಾಭಗಳು. ಬಹಳಷ್ಟು ಆಸೆ ಇಟ್ಕೊಂಡಿರ್ತೀರ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಭ ಬರುತ್ತೆ ಅನ್ಕೊಂಡಿರ್ತೀರ. ಆದರೆ ನೀವು ಅನ್ಕೊಂಡಷ್ಟು ಲಾಭ ಬರಲ್ಲ, ಸ್ವಲ್ಪ ಲಾಭ ನಿಮಗೆ ಲಭ್ಯವಾಗುತ್ತೆ. ಅಧಿಕ ಪ್ರಯಾಣ, ತುಂಬ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ, ಬಹಳಷ್ಟು ದೂರದ ಊರಿಗೆ ಪ್ರಯಾಣ ಬೆಳೆಸ್ತಕ್ಕಂಥ ಒಂದು ಯೋಗ. ಆದರೆ ಈ ದಿನ ಶತ್ರು ನಾಶವಾಗ್ತಕ್ಕಂಥದ್ದಾಗತ್ತೆ. ದುರಭ್ಯಾಸಕ್ಕೆ ಹಣವ್ಯಯವನ್ನು ಮಾಡ್ಕೊಂಡ್ಬಿಡ್ತೀರಾ. ದುರಭ್ಯಾಸಕ್ಕೆ ಬೀಳಬೇಡಿ, ಅದರಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಮನೆಯಲ್ಲಿ ಅಶಾಂತಿ, ನಿಷ್ಠೂರಗಳು ನಿಮ್ಮ ಮೇಲೆ ಬರತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ರೀಂ ಕ್ಲೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕಣ್ಣಿಲ್ದೇ ಇರತಕ್ಕಂಥ ಅಂಧರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ದಾಂಪತ್ಯದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮನಕ್ಲೇಶ, ಮಾತಿಗೆ ಮಾತನ್ನು ಬೆಳೆಸ್ಕೊಂಡ್ಬಿಡ್ತೀರಾ. ಇದ್ದಕ್ಕಿದ್ದಾಗೆ ಮನೆಯಲ್ಲಿ ರಣರಂಗವಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಗತ್ತೆ. ಹೆಚ್ಚಾಗಿ ಮಾತನಾಡಬೇಡಿ.
ನಾನಾ ರೀತಿಯ ತೊಂದರೆ, ಅಕಾಲ ಭೋಜನ ಸಕಾಲಕ್ಕೆ ಭೋಜನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ದಿನಸಿ ವ್ಯಾಪಾರಿಗಳನ್ನು ಯಾರ್ಯಾರಿದ್ದೀರೋ ದಿನಸಿ ವ್ಯಾಪಾರಿಗಳು ಅಂಥವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ತುಂಬ ಕಂಡು ಬರ್ತಾ ಇದೆ. ತಾಳ್ಮೆ ಅಗತ್ಯ. ತಾಳ್ಮೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ, ಇದರಿಂದ ಬಹಳಷ್ಟು ಉಪಯೋಗಗಳು ನಿಮಗೆ ಲಭ್ಯವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವೃದ್ಧ ದಂಪತಿಗಳಿಗೆ ಪಾದಪೂಜೆಯನ್ನು ಮಾಡಿ, ಸ್ವಯಂ ಪಾಕವನ್ನು ನೀಡಿ, ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ನಂಬಿದ ಜನರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಹೆಚ್ಚಾಗಿ ಸುಳ್ಳನ್ನು ಹೇಳ್ತೀರಾ, ನೀವು ಬೇರೆಯವರಿಗೆ ಸುಳ್ಳನ್ನು ಹೇಳಲಿಕ್ಕೆ ಹೋಗ್ತೀರಾ, ಆದರೆ ಬೇರೆಯವರನ್ನು ನಂಬಿರ್ತೀರಾ. ಅವರು ನಿಮಗೆ ಬಹಳಷ್ಟು ಮೋಸಗಳನ್ನು ಮಾಡ್ತಕ್ಕಂಥದ್ದು, ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕೆಲಸ ಕಾರ್ಯದಲ್ಲಿ ಅಡಚಣೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅತಿಯಾದ ನಿದ್ರೆ, ವೃಥ ಧನಹಾನಿ, ಇದ್ದಕ್ಕಿದ್ದಾಗೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತಕ್ಕಂಥದ್ದು, ಆಲಸ್ಯ ಮನೋಭಾವ ನಿಮ್ಮ ಶರೀರದಲ್ಲಿ ಈ ದಿನ ಉತ್ಪತ್ತಿ ಆಗ್ತಕ್ಕಂಥದ್ದು, ಬೇಜವಾಬ್ದಾರಿತನ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಜೇಂದ್ರ ಮೋಕ್ಷ ಪಾರಾಯಣವನ್ನು ಮಾಡಿ, ವಿಷ್ಣು ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳ ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲೊಬ್ರು ಕಾಲರ್ ಇದ್ದಾರೆ. ಈಗ ಗಂಗಾ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹುಡುಗಿ ಹತ್ರ ಮಾತಾಡ್ಬೇಕಾಗಿತ್ತು. ಯಾರ ಬಗ್ಗೆ ಕೇಳ್ಬೇಕಿತ್ತು ಗಂಗಾ ಅವ್ರೆ? ನನ್ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ತುಂಬಾ ಹಠ ಮಾಡ್ತಾಳೆ, ಯಾವಾಗ್ಲೂ ಮಂಕಂಗೆ ಇರ್ತಾಳೆ ಮೇಡಮ್. ಜನ್ಮ ದಿನಾಂಕ ತಿಳಿಸ್ಕೊಡಿ ಮ್ಯಾಮ್. 12/3/2010. ಹುಟ್ಟಿದ ಸಮಯ 6 ಗಂಟೆ ಮೇಡಮ್. ಸರಿ, ಮಾಹಿತಿ ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸ್ವಾಮಿ. ಅಂದ್ರೆ ಬೆಳಗ್ಗೆ 6 ಗಂಟೆಯಲ್ಲೋ ಸಂಜೆ 6 ಗಂಟೆಯಲ್ಲೋ? ಸಂಜೆ 6 ಗಂಟೆಯಲ್ಲಿ. ಸಂಜೆ 6 ಗಂಟೆಯಲ್ಲಿ ಜನನವಾಗಿದ್ದು. ಹೌದಮ್ಮ. ಏನು ಓದ್ತಾ ಇದ್ದಾರಮ್ಮ? ಅವಳು ಇವಾಗ LKG ಸ್ವಾಮಿ. ಬಹಳಷ್ಟು ಹಠ ಮಾಡ್ತಾರೆ ಅಂತ ಹೇಳಿದ್ರಿ, ಏನಕ್ಕೋಸ್ಕರ ಹಠ ಮಾಡ್ತಾರೆ? ಏನಾದ್ರೂ ಕೊಡ್ದ ಹೋದ್ರೆ ಹಠ ಮಾಡ್ತಾಳೆ, ಮತ್ತೆ ಏನಾದ್ರೂ ಹಂಗಿಂಗೆ ಮುನ್ಸ್ಕೊಂಡು ಹಂಗಿಂಗೆ ಕುತ್ಕೊಂತಾಳೆ ಸ್ವಾಮಿ. ಏನಂದ್ರೆ ಏನು 100 ಸತಿ ಕೇಳಿದ್ರು ಕೇಳಿಸ್ದಂಗೆ ಕೂತಿರ್ತಾಳೆ ಸ್ವಾಮಿ. ತುಂಬಾ ಹಠ ಮಾಡ್ತಾ ಇರ್ತಾಳೆ. ಇವರು ಹುಟ್ಟಿದ್ದು ಶುಕ್ರವಾರನ ತಾಯಿ? ಹೌದು ಸ್ವಾಮಿ. ಇವರ ಒಂದು ನಕ್ಷತ್ರ ಶ್ರವಣ ನಕ್ಷತ್ರ, ಮಕರ ರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥದ್ದು ಚಂದ್ರದಶ, ಈಗ ಕುಜ ದಶ ನಡೀತಾ ಇದೆ. ಇವರ ಜಾತಕವನ್ನು ನಾವು ನೋಡಿದಾಗ ಸಿಂಹ ಲಗ್ನದಲ್ಲಿ ಜನನ, ಬಹಳಷ್ಟು ಮೂಗಿನ ಮೇಲೆ ಕೋಪ, ಯಾರು ಏನು ಹೇಳಿದ್ರು ಕೇಳಲ್ಲ, ಅವರಿಗೆ ಸರಿ ಅನಿಸಿದ್ದನ್ನು ಮಾತ್ರ ಇವರು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ. ಇದಕ್ಕೆ ಜನನ ಕಾಲದಲ್ಲಿ ಬಂದಿರತಕ್ಕಂಥ ಒಂದು ದೋಷ ಏನಪ್ಪಾ ಅಂತ ಅಂದರೆ ನೋಡಿ, ಮುಖ್ಯವಾಗಿ ಸಿಂಹ ಲಗ್ನದಲ್ಲಿ ಜನನವಾಗಿ ಲಗ್ನಾತ್ ವ್ಯಯಸ್ಥಾನದಲ್ಲಿ ಕುಜನಿದ್ದಾನೆ, ಮತ್ತೆ ಲಗ್ನಾತ್ ಷಷ್ಠ ಸ್ಥಾನದಲ್ಲಿ ಅಂದರೆ ಶನಿಯ ಕ್ಷೇತ್ರದಲ್ಲಿ ಚಂದ್ರನಿದ್ದಾನೆ. ನೋಡಿ, ನಾವು ಪುರುಷ ಸೂಕ್ತದಲ್ಲಿ ಹೇಳ್ತೇವೆ ಚಂದ್ರಮಾ ಮನಸೋ ಜಾತಃ, ಅಂದರೆ ಚಂದ್ರ ಮನಸ್ಸನ್ನ ಹತೋಟಿಯಲ್ಲಿ ಬುದ್ಧಿಶಕ್ತಿಯನ್ನು ಕೊಡುವುದಕ್ಕೆ ಸಹಕಾರಿಯಾಗ್ತಾನೆ, ನವಗ್ರಹಗಳಲ್ಲಿ ಇರ್ತಕ್ಕಂಥ ಚಂದ್ರ. ಹಾಗೆ ಈ ಚಂದ್ರ ಶತ್ರು ಕ್ಷೇತ್ರದಲ್ಲಿ ಇರೋದ್ರಿಂದಾನೇ ಈ ರೀತಿ ಆಗುವುದು. ಬಹಳಷ್ಟು ಮುನಿಸ್ಕೊಳ್ತಕ್ಕಂಥದ್ದು, ಇಲ್ಲದೆ ಇರ್ತಕ್ಕಂಥ ಆಲೋಚನೆ ಮಾಡುವುದು, ಹೇಳಿದ್ದನ್ನು ಕೇಳಲ್ಲ, ಸರಿಯಾಗಿ ಹೋದಲ್ಲ, ಅಂದರೆ ಹಾಗೆ ಬೆಳೀತಾ 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 ಏನಾಗುತ್ತೆ, ಇಲ್ಲದೆ ಇರ್ತಕ್ಕಂಥದ್ದು ದೊಡ್ಡ ಗುರು ಹಿರಿಯರು ದೊಡ್ಡವರು ಅಂತ ಅಂದರೆ ಅವರಿಗೆ ವಿಧೇಯಕತೆಯಿಂದ ಅವರಿಗೆ ರೆಸ್ಪೆಕ್ಟನ್ನು ಕೊಡ್ತಕ್ಕಂಥದ್ದಾಗಲಿ ಇರಲ್ಲ. ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಇದಕ್ಕೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ನಿಮ್ಮ ವಾಸಸ್ಥಾನ ಏನಿದೆಯೋ ಆ ವಾಸಸ್ಥಾನದಿಂದ ಪೂರ್ವ ಭಾಗದಲ್ಲಿ ಒಂದು ಶಕ್ತಿ ದೇವಸ್ಥಾನ ಅಂದರೆ ದುರ್ಗಾ ಮಾತೆಯ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಇವರನ್ನ ಕರ್ಕೊಂಡೋಗಿ ಅಮಾವಾಸ್ಯೆ ದಿನ ಕರ್ಕೊಂಡೋಗಿ ಕುಂಕುಮಾರ್ಚನೆಯನ್ನ ಮಾಡಿ, ಸಾಧ್ಯವಾದರೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಪ್ರಾರ್ಥನೆಯನ್ನ ಮಾಡಿ ಬನ್ನಿ. ಹಾಗೆ ಪ್ರತಿ ಮಂಗಳವಾರ ಗಣೇಶನ ದೇವಾಲಯಕ್ಕೆ ಹೋಗಿ ನಮಸ್ಕಾರವನ್ನ ಮಾಡಲಿಕ್ಕೆ ಹೇಳಿ. ಖಂಡಿತವಾಗಿ ಹಂತ ಹಂತವಾಗಿ ಹತೋಟಿಗೆ ಬರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನ ಸ್ಥಿರಾಸ್ತಿ ಮಾರಾಟವನ್ನ ಮಾಡಲಿಕ್ಕೆ ಆಲೋಚನೆಯನ್ನ ಮಾಡ್ತಕ್ಕಂಥದ್ದನ್ನು ಮಾಡ್ತೀರಾ. ಸಾಲಬಾಧೆ, ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ನಂಬಿದರೆ ನಾನಾ ರೀತಿಯ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳಾಗತ್ತೆ. ಧೈರ್ಯದಿಂದ ಎಲ್ಲ ಕೆಲಸ ಕಾರ್ಯದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭಯೋಗ.
ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ವಯಸ್ಸಾಗಿರ್ತಕ್ಕಂಥವರಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನಾರೋಗ್ಯ, ಎಲ್ಲೋ ಒಂದು ಕಡೆ ಆರೋಗ್ಯ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು, ಆಹಾರ ಸೇವನೆಯಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆಹಾರ ಸೇವನೆಯಲ್ಲಿ ಬಹಳಷ್ಟು ಜಾಗರೂಕತೆಯನ್ನು ವಹಿಸಿ ಸ್ಥಗಿತ ಕಾರ್ಯಗಳು ಮುನ್ನಡಿತಕ್ಕಂಥ ದಿನವಾಗುತ್ತೆ. ಆಕಸ್ಮಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ, ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಸ್ತ್ರೀಯರಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಆಂಜನೇಯ ಗಾಯತ್ರಿ ಮಂತ್ರವನ್ನ 28 ಬಾರಿ ಜಪವನ್ನ ಮಾಡಿ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಗತಿ, ಉನ್ನತ ವಿದ್ಯಾಭ್ಯಾಸದಲ್ಲಿ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಉತ್ತಮ ಸ್ಥಾನಮಾನಗಳು ಲಭ್ಯವಾಗ್ತಕ್ಕಂಥದ್ದು, ಉತ್ತಮ ಪ್ರಗತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸ್ತ್ರೀ ಲಾಭ, ಕುಟುಂಬದಲ್ಲಿ ಸೌಖ್ಯ, ಕುಟುಂಬದಲ್ಲಿ ಸುಖವನ್ನು ಈ ದಿನ ನೀವು ಅನುಭವಿಸ್ತಕ್ಕಂಥದ್ದು ಕಂಡುಬರುತ್ತೆ. ಸಂತೋಷವಾಗಿರ್ತಕ್ಕಂಥ ದಿನವಾಗುತ್ತೆ. ಆದರೆ ಸಾಯಂಕಾಲದ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮಃ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಶಿವಲಿಂಗಕ್ಕೆ ನೀರು ಮತ್ತೆ ಹಾಲು ಬಿಲ್ವ ಪತ್ರೆಯನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಮಕ್ಕಳಿಂದ ಸಹಾಯವನ್ನು ಪಡಿತಕ್ಕಂಥ ದಿನವಾಗತ್ತೆ. ಖಾಸಗಿ ಕಂಪನಿಯಿಂದ ಸಹಾಯವೂ ಕೂಡ ನಿಮಗೆ ಲಭ್ಯವಾಗತ್ತೆ. ಕಾರ್ಯ ಬದಲಾವಣೆ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆಲೋಚನೆಯನ್ನು ಮಾಡ್ತೀರಾ, ಈ ಕೆಲಸ ಸರಿ ಇಲ್ಲ, ಇನ್ನೊಂದು ಕೆಲಸಕ್ಕೆ ಹೋಗೋಣ, ಈ ರೀತಿ ಮನಸ್ಸು ಚಂಚಲತೆಯನ್ನು ತೋರಿಸುತ್ತೆ. ತಾಯಿಯಿಂದ ಬುದ್ಧಿ ಬೋಧನೆಗಳಾಗ್ತಕ್ಕಂಥ ದಿನವಾಗತ್ತೆ. ತಾಯಿಯ ಮಾತನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲ ಅಂತ ಅಂದರೆ ನಾನಾ ರೀತಿಯ ಸಮಸ್ಯೆಗಳು ಈ ದಿನ ಉಲ್ಬಣವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಶಕ್ತಿ ಗಣಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಗಣೇಶನಿಗೆ 21 ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಮಾತಿನ ಮೇಲೆ ನಿಗಾ ಇರಲಿ. ಮಾತಿನಲ್ಲಿ ಹಿಡಿತ ಇಲ್ಲ ಅಂತ ಅಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಚಂಚಲ ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ಥಾನ ಭ್ರಷ್ಟತ್ವ, ನೀವಿರ್ತಕ್ಕಂಥ ಜಾಗದಲ್ಲಿ ಬಹಳಷ್ಟು ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಹಿತಶತ್ರುಗಳ ಕಾಟ, ಯಾರನ್ನ ಇತರರು ಅಂತ ಅಂದ್ಕೊಂಡಿರ್ತೀರೋ ಅವರೇ ಶತ್ರುಗಳಾಗಿ ಪರಿವರ್ತನೆಯಾಗ್ತಕ್ಕಂಥ ದಿನವಾಗತ್ತೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ದುಗುಡ, ತಳಮಳಗಳು ಹೆಚ್ಚಾಗಿ ಕಂಡುಬರುತ್ತೆ. ಕಪ್ಪು ಬಣ್ಣದ ವ್ಯಕ್ತಿಯಿಂದ ಸಹಾಯಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಸಾಯಿನಾಥಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗುರು ಸಮಾನರಾಗಿರ್ತಕ್ಕಂಥವರಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಭೂ ವಿಚಾರದಲ್ಲಿ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡುಬರುತ್ತೆ. ಆದರೆ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಉದ್ಭವವಾಗ್ತಕ್ಕಂಥ ದಿನವಾಗುತ್ತೆ. ಕೆಟ್ಟ ಆಲೋಚನೆಯನ್ನು ಮಾಡಬೇಡಿ. ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಮಿತ್ರರಿಂದ ಕೆಡಕಾಗ್ತಕ್ಕಂಥದ್ದು ಒಂದು ಕಂಡು ಬರ್ತಾ ಇದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಯತ್ನ ಕಾರ್ಯದಲ್ಲಿ ಸ್ವಲ್ಪ ವಿಳಂಬವಾದರೂ ಸಹಿತ ಕಾರ್ಯ ಬಹಳಷ್ಟು ಸಾಕ್ತಕ್ಕಂಥದ್ದು ಕಂಡು ಬರುತ್ತೆ. ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸು ಕೆಡಿಸ್ಕೊಂಡ್ರೆ ಎಲ್ಲಾ ಕೆಲಸ ಕಾರ್ಯದಲ್ಲೂ ಕೂಡ ಬಹಳಷ್ಟು ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಮನಸ್ಸನ್ನು ಕೆಡಿಸ್ಕೋಬೇಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಭೂ ವರಾಹ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಭೇಟಿಯನ್ನು ನೀಡಿ ಅಲ್ಲಿ ದದಿ ಅಂದರೆ ಮೊಸರನ್ನ ದಾನವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಈಗ ಮಂಜುಳಾ ಅನ್ನೋರು ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 25/10/96. ಹುಟ್ಟಿದ ಸಮಯ ಮಧ್ಯಾಹ್ನ 12:45. ಸರಿಮಾ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಅಮ್ಮ ನಮಸ್ಕಾರ ತಾಯಿ. ಹುಟ್ಟಿದ್ದಿಲ್ಲಮ್ಮ? ಬೆಂಗಳೂರಲ್ಲಿ.
ಅಮ್ಮ 76ರಲ್ಲಿ ಜನನವಾಗಿದ್ದ? 96. 96ರಲ್ಲಿ ಜನನ. ಏನು ಮಾಡ್ಕೊಂಡಿದ್ದಾರಮ್ಮ ಈಗ? B.Com ಫೈನಲ್ ಇಯರ್ ಓದ್ತಾ ಇದ್ದಾಳೆ. B.Com ಫೈನಲ್ ಇಯರ್ ಓದ್ತಾ ಇದ್ದಾರೆ. ನೋಡೋಣ ಜಾತಕ ಏನು ಹೇಳುತ್ತೆ. ಇವರು ಹುಟ್ಟಿದ್ದು ಸೋಮವಾರ, ಹೌದಾ? ಅಲ್ಲ, ಶುಕ್ರವಾರ. ಅಂದರೆ 25/10/96. 96. 25/10/96. ಏನು ವಿಚಾರ ಬೇಕಾಗಿತ್ತು ತಾಯಿ? ಅದೇ ಅವಳು ಮುಂದೇನು ವಿದ್ಯಾಭ್ಯಾಸ ಮತ್ತೆ ಅವಳು ಕೆಲಸ ಸಿಗುತ್ತಾ, ಗೌರ್ಮೆಂಟ್ ಕೆಲಸ ಅನ್ನೋದು. ಶುಕ್ರವಾರ ಜನನವಾಗಿದ್ದಾರೆ, ರೇವತಿ ನಕ್ಷತ್ರ, ಮೀನರಾಶಿ. ಹಾ ಹಾ. ಅಂದ್ರೆ ಅಭುಕ್ತ ಮೂಲ ದೋಷವನ್ನ ಪರಿಹಾರವನ್ನ ಮಾಡಿದ್ದೀರಾ ಜನನ ಕಾಲದಲ್ಲಿ? ಇಲ್ಲ ಇಲ್ಲ, ಏನು ಮಾಡಿಲ್ಲ. ಗೋಮುಖ ಪ್ರಸವ ಶಾಂತಿ, ಗೋದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಜೊತೆಗೆ ಇವರ ಜಾತಕದಲ್ಲಿ ಜನನ ಕಾಲದಲ್ಲಿ ಬುಧ ದಶ, ಈಗ ಇವರಿಗೆ ನಡೀತಾ ಇರ್ತಕ್ಕಂಥದ್ದು ಶುಕ್ರ ದಶ. ಕರ್ಮಸ್ಥಾನವನ್ನು ನಾವು ನೋಡಿದಾಗ ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥವರು ಭಾಗ್ಯದಲ್ಲಿದ್ದಾರೆ. ಖಂಡಿತವಾಗಿ ಕೆಲಸ ಸಿಗುತ್ತೆ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಗೋಮುಖ ಪ್ರಸವ ಶಾಂತಿ, ನವಗ್ರಹ ದಾನ, ಗೋದಾನವನ್ನು ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಿ ಖಂಡಿತವಾಗಿ ಅನುಕೂಲಗಳಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಗುರುಗಳೇನು ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ವಿಷ್ಣು ದೀಪೋತ್ಸವದ ವಿಶೇಷತೆಗಳೇನು? ಈ ವಿಷ್ಣು ದೀಪೋತ್ಸವದಲ್ಲಿ ಪಾಲ್ಗೊಂಡ್ರೆ ನಮಗೆ ಏನೆಲ್ಲ ಫಲಾಫಲಗಳು ಸಿಗತ್ತೆ ತಿಳಿಸ್ಕೊಡಿ. ವಿಷ್ಣು ದೀಪೋತ್ಸವ ಬಹಳಷ್ಟು ಜನ ಗೊಂದಲಮಯವಾದ ವಾತಾವರಣದಲ್ಲಿ ಇದ್ದಾರೆ. ನಿನ್ನೆ ವಿಷ್ಣು ದೀಪೋತ್ಸವ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಇವತ್ತು ವಿಷ್ಣು ದೀಪೋತ್ಸವ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಸೌರಮಾನ ಪದ್ಧತಿಯನ್ನ ಅನುಸರಣೆಯನ್ನ ಮಾಡ್ತಕ್ಕಂಥವರು ನಿನ್ನೆ ವಿಷ್ಣು ದೀಪೋತ್ಸವವನ್ನು ಆಚರಣೆಯನ್ನು ಮಾಡಿದ್ದಾರೆ. ಚಾಂದ್ರಮಾನವನ್ನು ಅನುಸರಣೆಯನ್ನು ಮಾಡ್ತಕ್ಕಂಥವರು ಈ ದಿನ ವಿಷ್ಣು ದೀಪೋತ್ಸವವನ್ನು ಮಾಡಬೇಕು. ನಾವು ನೀವೆಲ್ಲರೂ ಕೂಡ ಈ ಕರ್ನಾಟಕ ಪ್ರಾಂತ್ಯದಲ್ಲಿ ಇರತಕ್ಕಂಥವರು ಚಾಂದ್ರಮಾನ ಪದ್ಧತಿ, ಚಾಂದ್ರಮಾನ ಯುಗಾದಿಯನ್ನೇ ಆಚರಣೆಯನ್ನು ಮಾಡುವುದು ನಾವು. ಹಾಗೆ ಈ ದಿನ ಪವಿತ್ರವಾಗಿರ್ತಕ್ಕಂಥ ವಿಷ್ಣು ದೀಪೋತ್ಸವ, ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಅನುಗ್ರಹವನ್ನು ಪಡಿತಕ್ಕಂಥ ಒಂದು ದಿನ. ತಮ್ಮ ಶಕ್ತಿಗೆ ಅನುಸಾರವಾಗಿ ವಿಷ್ಣು ಆಲಯಕ್ಕೆ ಹೋಗಿ ದೀಪವನ್ನು ಬೆಳಗಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರು ಭಕ್ತಿ ಭಾವದಿಂದ ದೀಪವನ್ನು ಬೆಳಗಿಸ್ತೀರೋ ಅಂಥವರ ಮನೆಯಲ್ಲಿ ಯಾವುದೇ ಒಂದು ದೀಪವೂ ಕೂಡ ಹಾರಲ್ಲ. ಅಕಾಲ ಮೃತ್ಯು ಯಾರಿಗೂ ಕೂಡ ಬರಲ್ಲ. ನೀವು ನೋಡ್ತಾ ಇದ್ದೀರಾ ಇತ್ತೀಚೆಗೆ ಅಕಾಲ ಮೃತ್ಯು, ಅಪಘಾತ ಮೃತ್ಯು ಅಧಿಕವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಮನೆಯಿಂದ ಹೊರಗಡೆ ಹೋದವರು ವಾಪಸ್ ಬರ್ತಾರೆ ಎನ್ನುವುದು ಗ್ಯಾರಂಟಿಯೇ ಇಲ್ಲ. ಆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಇವೆಲ್ಲವೂ ಕೂಡ ಸಾಧ್ಯ. ಹಾಗೆ ಆ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣರ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ವಿಷ್ಣು ದೀಪೋತ್ಸವದ ಒಂದು ಫಲಾಫಲಗಳು ಎಲ್ಲರಿಗೂ ಕೂಡ ಲಭ್ಯವಾಗಲಿ ಅಂತ ಹೇಳಿ ಶ್ರೀಮನ್ನಾರಾಯಣನನ್ನ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಗುರುಗಳೆಷ್ಟು ಹೊತ್ತು ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಡೋದ್ರ ಜೊತೆಗೆ ವಿಷ್ಣು ದೀಪೋತ್ಸವದ ವಿಶೇಷತೆಗಳನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರನ್ನ ಹೊರಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಈಗ ನನ್ನ ಲೆಕ್ಕಾಚಾರದಲ್ಲಿ ಮೇಟಿ ಅವರದ್ದು ಇದೇ ಎನ್ನಲಾಗುತ್ತಿದ್ದಂತಹ ರಾಸಲೀಲೆ ಪ್ರಕರಣದ ವಿಡಿಯೋ ಅವಶ್ಯಕತೆ ಇಲ್ಲ. ಅದು ಬಿಡುಗಡೆಯಾಗದಿದ್ದರೂ ಮೇಟಿ ಮಸ್ಟ್ ಗೋ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನಾದ್ರು ಇದ್ದರೆ ಇದಾದ ನಂತರ ಈಗ ಮೇಟಿಯವರ ರಾಜೀನಾಮೆಯನ್ನು ಪಡೆದುಕೊಳ್ಳಬೇಕು. ಕಾರಣ ಅದಕ್ಕೆ ಬೇಕಿಲ್ಲ ಸಾಕ್ಷ್ಯ ವಿಡಿಯೋ, ಬಿಕಾಸ್ ಅಡ್ಮಿಷನ್ ಆಗೋಗಿದೆ ಅಂತ ಕಾಣುತ್ತೆ ನನಗೆ ಲೀಗಲಿ ಆಲ್ಸೋ. ಡಿಸೆಂಬರ್ 5ರಂದು ತಮಿಳುನಾಡು ಸಿಎಂ ಆಗಿದ್ದ ಜಯಲಲಿತಾ ಅನಾರೋಗ್ಯದಿಂದ ನಿಧನರಾಗಿದ್ದರು. ಆದ್ರೆ ಅವರಿಗೆ ವೈಷ್ಣವ ಸಂಪ್ರದಾಯದಂತೆ ಸಂಸ್ಕಾರ ಮಾಡಿಲ್ಲ, ಹೀಗಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಶ್ರೀರಂಗಪಟ್ಟಣದಲ್ಲಿ ದಾರ್ಬೆ ಸಂಸ್ಕಾರ ನೆರವೇರಿಸಲಾಯಿತು.